ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 20. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಾವು ಮಾಡೋಕ್ಕೆ ಹೊಟ್ಟಿರೋದು ಫಸ್ಟ್ ಆಲ್ಗರಿದಮ್ ನಮ್ಮದು. ಅದು ಬಂದು ಬಬಲ್ ಸಾರ್ಟ್ ಆಲ್ಗರಿದಮ್. ಫಸ್ಟ್ ಆಫ್ ಆಲ್ ಆಲ್ಗರಿದಮ್ ಅಂದರೆ ಏನು ಗೊತ್ತಾ? ಇವಾಗ ಇನ್ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ, ಸಪೋಸ್ ನಾನೊಂದು ಟೀ ಮಾಡಬೇಕು ಅಂತ ಇಟ್ಕೊಳ್ಳಿ. ನಾನು ಟೀ ಮಾಡಬೇಕು ಅಂತ ಹೇಳಿದ್ರೆ ನನಗೇನೇನು ಬೇಕು? ಫಸ್ಟ್ ವಾಟರ್ ಬೇಕು, ಆ್ಯಂಡ್ ಅದಕ್ಕೆ ಬೇಕಿರೋ ಟೀ ಪೌಡರ್ ಬೇಕು. ಅದನ್ನ ಬಾಯ್ಲ್ ಮಾಡಬೇಕು, ಮಿಲ್ಕ್ ಆ್ಯಡ್ ಮಾಡಬೇಕು, ಆ್ಯಂಡ್ ಅದಾದಮೇಲೆ ಪ್ರಾಪರಾಗಿ ನಾನು ಪೋರ್ ಮಾಡಿ ನಾನು ಕುಡಿಬೇಕು. ಸೊ ದಿಸ್ ಇಸ್ ಜಸ್ಟ್ ಮೇಕಿಂಗ್ ಆಫ್ ಟೀ. ಸೊ ಈಗ ಈ ಎಲ್ಲ ಸ್ಟೆಪ್ಸ್ ಕಂಬೈನ್ಡ್ ಏನಿರುತ್ತಲ್ಲ, ಆ ಕಂಬೈನ್ಡ್ ಸ್ಟೆಪ್ಸ್ನೇ ನಾವು ಆಲ್ಗರಿದಮ್ ಅಂತ ಕರೆಯೋದು. ಅಂದರೆ ಏನಾದರೂ ಒಂದು ಕೆಲಸ ನಾವು ಮಾಡಬೇಕು ಅಂದಾಗ, ಅಥವಾ ಏನಾದರೂ ಒಂದು ವರ್ಕ್ ಮಾಡ್ತಾ ಇದ್ದೀವಿ ಅಂದಾಗ, ಅದಕ್ಕೆ ಕಂಪ್ಲೀಟ್ ಪ್ರೋಸೆಸ್ನ ಒಂದೇ ಒಂದು ಮೆಥಡಲ್ಲಿ ಎಂಬೆಡ್ ಮಾಡುವಂಥದ್ದನ್ನೇ ಆಲ್ಗರಿದಮ್, ಅಷ್ಟೇನೇನು ಇಲ್ಲ. ಆಯಿತಾ? ಆಲ್ಗರಿದಮ್ ಅಂದರೆ ಎಲ್ಲ ಸ್ಟೆಪ್ಸ್ಗಳನ್ನೂ ಮಾಡೋದನ್ನು ಒಂದೇ ಒಂದು ಸ್ಟೆಪ್ ಮಾಡಬೇಕು. ಈಗ ಹಾಗೆಯೇ ಬಬಲ್ ಸಾರ್ಟ್ ಆಲ್ಗರಿದಮ್ ಕೂಡ ಅಷ್ಟೇ. ಇಲ್ಲಿ ನಾವು ಇವತ್ತು ಕಲಿತಾ ಇರೋದು ಬಬಲ್ ಸಾರ್ಟ್ ಆಲ್ಗರಿದಮ್ ಅಂತ. ಇದು ಹೇಗಿರುತ್ತೆ? ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾವು ಒಂದು ಸ್ವ್ಯಾಪಿಂಗ್ ಕಾನ್ಸೆಪ್ಟ್ ಅಂದರೆ ಏನು ಅಂತ ತಿಳ್ಕೊಂಡು, ಇಟ್ಸ್ ವೆರಿ ಸಿಂಪಲ್. ಅಂದರೆ ಒಂದು ಲೈಕ್ ಏನಂತ ಹೇಳೋದು, ವಿತ್ 1 or 2 ಲೈನ್ಸ್ ಆಫ್ ಕೋಡಲ್ಲೇ ನಾವು ಸ್ವ್ಯಾಪ್ ಮಾಡ್ಬೋದು. ಪೈಥನ್ ಇಲ್ ಬಿ ವೆರಿ ಈಸಿ. ಸೊ ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಫಸ್ಟು. ಅದಾದಮೇಲೆ ವಿಲ್ ಗೋ ಫಾರ್ ಬಬಲ್ ಸಾರ್ಟ್. ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಸೊ ಇಲ್ಲಿ ನೋಡಿ, ಈಗ ನಾವೇನಂತ ಹೇಳಿದ್ರೆ, ನಾವು ಫಸ್ಟ್ ಬಬಲ್ ಸಾರ್ಟಿಗೆ ಹೋಗೋದಕ್ಕಿಂತ ಮುಂಚೆ ನನಗೇನು ಬೇಕು ಅಂತ ಹೇಳಿದ್ರೆ, ಸಾರ್ಟಿಂಗ್ ಹೆಂಗೆ ಅಂದರೆ ಸ್ವ್ಯಾಪಿಂಗ್ ಹೇಗೆ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ವ್ಯಾಪಿಂಗ್ ಅಂದರೆ ಏನಿಲ್ಲ. ಈಗ ಸಪೋಸ್ ನನ್ನ ಹತ್ರ ಇದೆ ಅಂತ ಅಂದ್ಕೊಳ್ಳಿ. ಒಂದು ಸೆಕೆಂಡ್. ಸಪೋಸ್ ಲೆಟ್ಸೆ ಈಗ ಎ ಈಸ್ ಈಕ್ವಲ್ ಟು 3 ಅಂತ, ಆ್ಯಂಡ್ ಬಿ ಈಸ್ ಈಕ್ವಲ್ ಟು 5 ಅಂತ ಇರುತ್ತೆ. ಈಗ ಸ್ವ್ಯಾಪಿಂಗ್ ನಂಬರ್ಸ್ ಅಂದರೆ ಏನಂದರೆ, ಎನ 5 ಅಂತ ಮಾಡಬೇಕು, ಬಿನ 3 ಅಂತ ಮಾಡಬೇಕಂದ್ರೆ ಇದು ಇದಕ್ಕೆ ಸ್ವ್ಯಾಪ್ ಮಾಡಬೇಕು, ಇದು ಇದಕ್ಕೆ ಸ್ವ್ಯಾಪ್ ಮಾಡಬೇಕು. ಹಾಗಾದರೆ ನಾವು ಇನ್ ಜನರಲಾಗಿ ಪೈಥಾನಲ್ಲಿ ಹೇಗೆ ಮಾಡ್ತೀವಿ? ಸೊ ವೆರಿ ಸಿಂಪಲ್ ನೋಡಿ. ಈಗ ನಾನು ಏನು ಮಾಡ್ತೀನಿ, ಟೆಂಪ್ ಅಂತ ಒಂದು ವೇರಿಯೇಬಲ್ ತೊಗೊಳ್ತೀನಿ. ಆ ವೇರಿಯೇಬಲ್ ಒಳಗಡೆ ಎ ಅಲ್ಲಿ ಏನು ಕಂಟೆಂಟ್ ಇದೆಯೋ, ಅಂದರೆ ಎ ಅಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದನ್ನು ಟೆಂಪ್ಗೆ ಸ್ಟೋರ್ ಮಾಡು ಅಂತ ಹೇಳಿದೆ, ಸರಿನಾ? ಅದು ಆದಮೇಲೆ ಬಿ ಅಲ್ಲಿ ಏನಿದೆ ಅದು ಇದಾಯಿತು. ಇದಾದಮೇಲೆ ನಾನು ಎ ಈಕ್ವಲ್ ಟು ಬಿ ಅಂತ ಮಾಡ್ತೀನಿ. ಆವಾಗ ಈ ಎ ಅಲ್ಲಿರೋದು ಬಿಗೆ ಸ್ಟೋರ್ ಆಗುತ್ತೆ. ಅದಾದಮೇಲೆ ಬಿ ಅಲ್ಲಿರೋದು ಟೆಂಪ್ಗೆ ಸ್ಟೋರ್ ಮಾಡೋಣ. ಅದಾದಮೇಲೆ ಪ್ರಿಂಟ್ ಎ ಕಮ ಬಿ ಅಂತ ಕೊಟ್ಟರೆ ನನಗೆ ಸಾರ್ಟ್ ಆಗುತ್ತೆ. ಅಂದರೆ ಎ ಅನ್ನೋದು 3 ಆಗುತ್ತೆ, ಬಿ ಅನ್ನೋದು 5 ಆಗುತ್ತೆ. ಸೊ ಫಸ್ಟ್ ನಾನು ಎಕ್ಸ್ಪ್ಲೇನ್ ಅಂದರೆ ಲೈಕ್ ಇಲ್ಲಿ ಹೋಗೋಣ. ಲೆಟ್ಸ್ ಗೋ ಹಿಯರ್. ಈಗ ನಾನು ಏನು ಹೇಳಿದೆ, ಫಸ್ಟ್ ಕರ್ನಲ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎ ಈಕ್ವಲ್ ಟು ಲೆಟ್ಸ್ ಎ 5 ಅಂತ ಇದೆ, ಬಿ ಈಕ್ವಲ್ ಟು 3 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಈಗ ನನಗೆ ಐ ವಾಂಟ್ ಇದನ್ನು ಸ್ವ್ಯಾಪ್ ಮಾಡಬೇಕು ನನಗೆ. ಸೊ ಸ್ವ್ಯಾಪ್ ಹೆಂಗೆ ಮಾಡೋದು? ಓಕೆ, ಆಯಿತಾ? ನಾವು ಫಸ್ಟ್ ಥಿಂಗ್ ನಾನೇನು ಮಾಡ್ತೀನಿ, ಎ ಅನ್ನೋ ಅದು ಫಸ್ಟ್ ಟೆಂಪ್ ವೇರಿಯೇಬಲ್ ಅಂತ ತೊಗೊಳ್ತೀನಿ. ಟೆಂಪ್ ವೇರಿಯೇಬಲಲ್ಲಿ ಎನ ಸ್ಟೋರ್ ಮಾಡ್ತೀನಿ, ಆಯಿತಾ? ಆಮೇಲಿಂದ ಎ ಅಲ್ಲಿ ಏನಿದೆಯೋ ಅದನ್ನು ಬಿಗೆ ರಿಪ್ಲೇಸ್ ಮಾಡ್ತೀನಿ. ಆಮೇಲೆ ಬಿ ಅಲ್ಲಿ ಏನಿರುತ್ತಲ್ಲ ಅದನ್ನು ಟೆಂಪ್ಗೆ ಹಾಕ್ತೀನಿ. ಆಮೇಲೆ ಪ್ರಿಂಟ್ ಎ ಕಮ ಬಿ. ಓಕೆ, ಪ್ರಿಂಟ್ ಎ ಕಮ ಬಿ. ಇವಾಗ ಓಕೆ, ಇವಾಗ ಎಂಟರ್ ಮಾಡಿ. ಓಕೆ, ಫಸ್ಟ್ ನಾನು ಏನಂತ ಇದನ್ನು ಈ ಥರ ಹಾಕೋಣ. ಸೊ ಎಫ್ ಸ್ಟ್ರಿಂಗ್ ಹಾಕೋಣ. ಇಲ್ಲಿ ವ್ಯಾಲ್ಯೂ ಆಫ್ ಎ ಆ್ಯಂಡ್ ವ್ಯಾಲ್ಯೂ ಆಫ್ ಬಿ, ಆಯಿತಾ? ಇವಾಗ ಎಂಟರ್. ಸೊ ವ್ಯಾಲ್ಯೂ ಆಫ್ ಎ ಈಸ್ 3, ವ್ಯಾಲ್ಯೂ ಆಫ್ ಬಿ ಈಸ್ 5. ಬಟ್ ನನ್ನ ಹತ್ರ ಇರೋದು ಎ ಈಸ್ 5, ಬಿ ಈಸ್ 3 ಅಂತ. ನಾನು ಈಗ ಏನು ಮಾಡಿದೆ, ನಾನು ಐ ಸ್ವ್ಯಾಪ್ಡ್ 2 ನಂಬರ್ಸ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಕನ್ಫ್ಯೂಸ್ ಆಗಬೇಡಿ. ಸೊ ನಾನೀಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಎ ಈಕ್ವಲ್ ಟು 5, ರೈಟ್? ಓಕೆ, ಇಲ್ಲೇನು ಹೇಳ್ತಾ ಇದ್ದೀನಿ, ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 3. ಟೆಂಪ್ ಅನ್ನೋ ವೇರಿಯೇಬಲಲ್ಲಿ ಎ ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀನಿ. ಅಂದರೆ ಟೆಂಪ್ ಇವಾಗ 5 ಆಯಿತು. 5 ಆದಮೇಲೆ ಈಗ ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ 5 ಇದೆ, ರೈಟ್?
ಈಗ 5 ಇರೋ ವ್ಯಾಲ್ಯೂನ ಈಕ್ವಲ್ಸ್ ಮಾಡ್ತಾ ಅಂದರೆ ಈ ಎಲ್ಲಿ ಏನಿದೆಯೋ ಅದನ್ನು ಬಿಗೆ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ B3 ಆಯಿತು. ಆಮೇಲೆ ಬಿನ ಓಕೆ ಬಿಯಲ್ಲಿರೋ ವ್ಯಾಲ್ಯೂನ ಅಂದರೆ ಬಿ ಈಕ್ವಲ್ಸ್ ಟು ಟೆಂಪ್ ಅಂತ ಹೇಳಿದಾಗ ಆ್ಯಕ್ಚುಲಿ ಇದು ರಿವರ್ಸ್ ಆಗಬೇಕು. ಸೊ ನಾನೇನು ಹೇಳ್ತೀನಿ ಅಂದರೆ ಎ ಈಸ್ ಈಕ್ವಲ್ ಟು 5 ಸರಿನಾ, ಬಿ ಈಕ್ವಲ್ ಟು 3. ಓಕೆ, ನಾವು ಟೆಂಪಲ್ ನಾನು ಏನು ಸ್ಟೋರ್ ಮಾಡ್ತಾ ಇದ್ದೀನಿ, ಎ ವ್ಯಾಲ್ಯೂನ ಸ್ಟೋರ್ ಮಾಡ್ತೇನೆ ಅಂದರೆ 5. ಸರಿ, ಈಗ ಎ ವ್ಯಾಲ್ಯೂ ಏನಿದೆ 5 ಅಂದರೆ ಎ ವ್ಯಾಲ್ಯೂನ ಅಂದರೆ ಎ ವೇರಿಯೇಬಲ್ ಏನಿದೆ ಈ ಎ ವೇರಿಯೇಬಲ್ಗೆ ಬಿ ವೇರಿಯೇಬಲ್ನ ವ್ಯಾಲ್ಯೂ ಎಷ್ಟಿದೆ 3. ಇವಾಗ ಎಗೆ ನಾನು 3 ಸ್ಟೋರ್ ಮಾಡ್ತಾ ಇದ್ದೀನಿ. ಆಮೇಲೆ ಬಿಗೆ ಏನು ಮಾಡ್ತಾ ಇದ್ದೀನಿ, ಈ ಟೆಂಪಲ್ಲಿ ಏನು ವ್ಯಾಲ್ಯೂ ಇತ್ತಲ್ಲ ಆ ವ್ಯಾಲ್ಯೂನ ಇಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಪ್ರಿಂಟ್ ಮಾಡ್ತೀನಿ. ಸೊ ದಟ್ ಇವಾಗ A3 ಆಯಿತು, B5 ಆಯಿತು. ಓಕೆ, ಸೊ ಸ್ವ್ಯಾಪ್ ಹೇಗೆ ಮಾಡ್ತಾ ಇದ್ದೀನಿ, ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 3. ಟೆಂಪಲ್ಲಿ ಈ 5ನ ಸ್ಟೋರ್ ಮಾಡಿದೆ ಅಂದರೆ ಎ ವ್ಯಾಲ್ಯೂನ ಸ್ಟೋರ್ ಮಾಡಿದೆ. ಸರಿ, ಎ ವ್ಯಾಲ್ಯೂನ ಸ್ಟೋರ್ ಮಾಡಿದ್ದಾದಮೇಲೆ ಎ ಈಕ್ವಲ್ ಟು ಬಿ ಅಂತಂದರೆ ಎ ಇಸ್ ಈಕ್ವಲ್ ಟು ಈ ಬಿ ವ್ಯಾಲ್ಯೂ 3 ಅಂದರೆ ಈಗ ಎ ವ್ಯಾಲ್ಯೂಯಲ್ಲಿ ಬಿ ವ್ಯಾಲ್ಯೂ ಸ್ಟೋರ್ ಆಯಿತು. ಈಗ ಬಿ ವ್ಯಾಲ್ಯೂಯಲ್ಲಿ ಈ ಟೆಂಪ್ನ ವ್ಯಾಲ್ಯೂನ ಸ್ಟೋರ್ ಮಾಡ್ತೇನೆ. ಆಮೇಲೆ ಪ್ರಿಂಟ್ ಆಫ್ ಎ ಮತ್ತು ಬಿ ಅಂತ ಹಾಕಿದಾಗ ನನಗೆ ಎ ಕಮ ಬಿ ಬಂದುಬಿಟ್ಟು 5,3 ಇರೋದು 3,5 ಆಗುತ್ತೆ. ಸೊ ಹೀಗೆ ಐ ಸ್ವ್ಯಾಪ್ಡ್ ಇಟ್. ಆದರೆ ಪೈಥನಲ್ಲಿ ಏನು ಗೊತ್ತಾ, ಪೈಥನಲ್ಲಿ ಒಂದು ವೇ ಇದೆ, ಅಂದರೆ ತುಂಬ ಶಾರ್ಟ್ಕಟ್ ವೇ ಇದೆ. ಏನಪ್ಪ ಅಂತ ಹೇಳಿದ್ರೆ, ಸಪೋಸ್ ಈಗ ಎ ಈಕ್ವಲ್ ಟು 10 ಅಂತ ಹಾಕ್ತೀನಿ, ಬಿ ಈಕ್ವಲ್ ಟು 20 ಅಂತ ಹಾಕ್ತೀನಿ. ಏನಿಲ್ಲ, ಪೈಥನಲ್ಲಿ ವೆರಿ ಸಿಂಪಲ್, ಎ ಕಮ ಬಿ ಈಸ್ ಈಕ್ವಲ್ ಟು ಬಿ ಕಮ ಎ ಅಂತ ಹಾಕಿದರೆ ಆಟೋಮೆಟಿಕಲ್ಲಾಗಿ ಇದು ರೀಪ್ಲೇಸ್ ಆಗುತ್ತೆ. ಈಗ ಎ ಕಮ ಬಿ ಅಂತ ಹಾಕಿ ಪ್ರಿಂಟ್ ಹಾಕಿ ನೋಡಿ, ಎ ವ್ಯಾಲ್ಯೂ 20 ಆಯಿತು, ಬಿ ವ್ಯಾಲ್ಯೂ 10 ಆಯಿತು. ಓಕೆ, ರಿವರ್ಸ್ ಆಯ್ತಲ್ಲ ಹೀಗೆ. ಸೊ ಬೇಕಾದರೆ ಇದನ್ನು ನಾವಿಲ್ಲಿ ಹಾಕ್ಕೋಬೋದು, ಸೊ ದಟ್ ಕ್ಲಾರಿಟಿಯಾಗಿ ಇರುತ್ತೆ. ಓಕೆ, ಎಂಟರ್ ನೋಡಿ. ಸೊ ವ್ಯಾಲ್ಯೂ ಆಫ್ ಎ ಇಸ್ 20, ವ್ಯಾಲ್ಯೂ ಆಫ್ ಬಿ ಇಸ್ 10, ಬಟ್ ಇಲ್ಲಿ ವ್ಯಾಲ್ಯೂ ಆಫ್ ಎ ಇಸ್ 10 ಇದೆ. ಸೊ ಸ್ವ್ಯಾಪ್ ಆಯಿತು. ಸೊ ಪೈಥನಲ್ಲಿ ಇದೊಂದು ಸಿಂಪಲ್ ಮೆಥಡ್ ಅನ್ನೋದು ಇದೆ. ಹಾಗೆಯೇ ಲೆಟ್ಸೆ ಓಕೆ, ಹಾಗೆಯೇ ಇದರಲ್ಲಿ ಆದರೆ ಸೆಕೆಂಡ್ ಇದೆಲ್ಲ ಆಯ್ತಲ್ಲ. ನಾವು ನೋಡಿ, ಸಪೋಸ್ ಈಗ ನಾನು ಲಿಸ್ಟ್ನ ಚೇಂಜ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಈಗ ಲೆಟ್ಸ್ ಸೇ ಇಫ್ ಐ ಹ್ಯಾವ್ ಅ ಲಿಸ್ಟ್, ಇದನ್ನು ಹೇಗೆ ಸಾರ್ಟ್ ಮಾಡೋದು ಅಂತ. ಸೊ ಈಗ ಲಿಸ್ಟ್ ಇಸ್ ಈಕ್ವಲ್ ಟು ನಾ ಹೇಳ್ತೀನಿ ಇಲ್ಲಿ 1,2 ಅಂತ ಹಾಕ್ತೀನಿ. ಸರಿನಾ, 1,2 ಹಾಕಿದ್ದೀನಿ. ಈಗ ನನಗೆ ಎಲ್ ಐ ಆಫ್ 0 ಕರೆಕ್ಟಾ, ಎಲ್ ಐ ಆಫ್ 0 ಕಮ ಎಲ್ ಐ ಆಫ್ 1 ಅಂದರೆ ಆ ಇಂಡೆಸಸ್ನ ನಾನು ಹೇಳ್ತೇನೆ ಈಕ್ವಲ್ ಟು ಎಲ್ ಐ ಪ್ರಿಂಟ್ ಆಫ್ ಎಲ್ ಐ. ನೋಡಿ, ಇವಾಗ ಇದು ಏನು ಲಿಸ್ಟ್ ಇತ್ತು ಅದು ರಿವರ್ಸ್ ಆಯಿತು, ಅಂದರೆ ಸ್ವ್ಯಾಪ್ ಆಯಿತು. ಆ ಪರ್ಟಿಕ್ಯುಲರ್ ಅಂದರೆ ನಾನು ಇಂಡೈಸಸ್ ಯೂಸ್ ಮಾಡಿಕೊಂಡು ಸ್ವ್ಯಾಪ್ ಅನ್ನೋದು ಮಾಡ್ತೇನೆ. ಇಲ್ಲಿ ಸ್ವ್ಯಾಪ್ ಅನ್ನೋದು 2 ನಂಬರ್ಸ್ಗೆ ಮಾತ್ರ ಸ್ವ್ಯಾಪ್ ಆಗುತ್ತೆ. ಸೊ 10 ನಂಬರ್ಸ್ಗೆ ಸ್ವ್ಯಾಪ್ ಆಗಲ್ಲ. ಸೊ ಸ್ವ್ಯಾಪ್ ಅನ್ನೋದು ಓನ್ಲಿ 2 ನಂಬರ್ಸ್ಗೆ ಮಾತ್ರ ಆಗುತ್ತೆ. ಸೊ ಇಮ್ಯಾಜಿನ್ ನನ್ನ ಹತ್ರ ಸಪೋಸ್ ಐ ಹ್ಯಾವ್ ಲೈಕ್ ಈ ಥರ ಕೇಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಯಾವ ಥರ ಅಂದರೆ ಈಗ 1,2, 3,4 ಇದೆ ಅಂತ ಅಂದ್ಕೊಳ್ಳಿ. ಈಗ ನೋಡಿ, ಈ 2 ನಂಬರ್ ಮಾತ್ರ ಸ್ವ್ಯಾಪ್ ಆಗುತ್ತೆ, ಅಂದರೆ 2 ನಂಬರ್ಸ್ ಮಾತ್ರ ಸ್ವ್ಯಾಪ್ ಆಗೋದು ಯಾವತ್ತಾಗಲಿ ಅಲ್ವಾ. ಸೊ ಈ ಕಂಡೀಷನಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಒಂದು ಕಂಡೀಷನ್ ಬರೀತೀನಿ ನೋಡಿ, ಜಸ್ಟ್ ಸುಮ್ಮನೆ ಆರಾಮಾಗಿ ನೋಡಿ. ಈಗ ಇದೇನಿದೆ ಅಲ್ಲ, ಓಕೆ, ಇದನ್ನು ಕಾಪಿ ಮಾಡ್ಕೊಳ್ತೀನಿ ಹಾಗೆ, ಆಯಿತಾ. ಈಗ ನೋಡಿ, ಇನ್ಸ್ಟೆಡ್ ಆಫ್ 0, 1 ನಾನು ಏನು ಹೇಳ್ತೀನಿ, ಜೆ ಇಸ್ ಈಕ್ವಲ್ ಟು ಓಕೆ, ಜೆ ಈಕ್ವಲ್ ಟು 0 ಅಂತ ಹಾಕ್ತೀನಿ. ಇಲ್ಲಿ ಇನ್ಸ್ಟೆಡ್ ಆಫ್ ಎಲ್ ಐ ನಾನು ಜೆ ಅಂತ ಹಾಕ್ತೀನಿ. ಇಲ್ಲಿ 1 ಬರಬೇಕಲ್ಲ, ಅದಕ್ಕೆ ಜೆ ಪ್ಲಸ್ 1 ಅಂತ ಹಾಕ್ತೀನಿ, ಯಾಕೆಂದರೆ ಜೆ ಇಸ್ 0 ಇಲ್ಲಿ. ಆಮೇಲೆ ಎಲ್ ಐ ಆಫ್ ಜೆ ಪ್ಲಸ್ 1, ಆ್ಯಕ್ಚುಲಿ ಇಲ್ಲಿ ಎಲ್ ಐ ಆಫ್ ಜೆ ಅಂತ ಹಾಕ್ತೀನಿ. ಆಯಿತಾ, ಇವಾಗಲೂ ಕೂಡ ಸೇಮ್ 2,1 ಬರುತ್ತೆ. ಈಗ ಜೆ ಈಕ್ವಲ್ ಟು 0 ಆದಾಗ 2,1 ಆಯಿತು. ಅದೇ ಜೆ ಈಕ್ವಲ್ ಟು 1 ಆದಾಗ ನನಗೆ 3,2 ಅಂದರೆ ಈ 2 ನಂಬರ್ ಸ್ವ್ಯಾಪ್ ಆಯಿತು. ಸರಿನಾ, ಹಾಗೆಯೇ ನಾನು ಜೆ ಈಕ್ವಲ್ ಟು 2 ಹಾಕಿದರೆ ನನಗೆ ಲಾಸ್ಟ್ 2 ನಂಬರ್ಸ್ ಸ್ವ್ಯಾಪ್ ಆಗಬೇಕು. ಆಯಿತಾ, 4,3. ಸೊ ಈ ಥರ ನಾನು ಜೇನ ಇಲ್ಲಿ ಇಂಕ್ರಿಮೆಂಟ್ ಮಾಡ್ಕೊಂಡು ಹೋದಾಗ ನನಗೆ ಆಟೋಮೆಟಿಕ್ಕಾಗಿ ನನ್ನ ನಂಬರ್ಸ್ಗಳು ಅಂದರೆ ಲಾಸ್ಟ್ ಈ ನಂಬರ್ಸ್ಗಳೇನಿರ್ತವೆ ಅದು ಪ್ರಾಪರಾಗಿ ಸ್ವ್ಯಾಪ್ ಆಗುತ್ತೆ. ಸೊ ಇದು ಸ್ವ್ಯಾಪಿಂಗ್ ಕಾನ್ಸೆಪ್ಟ್ ನಾನು ಮಾತಾಡ್ತಾ ಇರೋದು. ಆಯಿತಾ, ಇದು ಏನಿದೆ ಅಲ್ಲ ಎಲ್ ಐ ಎಫ್ ಜೆ, ಈಗ ನಾನು ಹೇಳ್ತೀನಲ್ಲ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ.
ನಾವೀಗ ಹೋಗ್ತಾ ಹೋಗ್ತಾ ನಾವು ಬಬಲ್ ಸಾರ್ಟ್ ಮಾಡ್ಬೇಕಾದ್ರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಇದು ಒಂದು ಕಂಡೀಷನ್ ಆಯಿತು. ಈಗ ನನಗೆ ಸೊ ಪ್ರಾಪರಾಗಿ ಸ್ವ್ಯಾಪ್ ಮಾಡಿದ್ದಂತೂ ಆಯಿತು. ಲೆಟ್ಸೆ ಈಗ ನಾವು ನಮ್ಮ ಸಾರ್ಟಿಂಗ್ ಬಗ್ಗೆ ಹೋಗೋಣ. ಫಸ್ಟ್ ಆಫ್ ಆಲ್ ಸಾರ್ಟಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಓಕೆ, ಸೊ ಸಾರ್ಟಿಂಗ್ ಅಂತಂದರೆ ಏನಿಲ್ಲ. ಸಪೋಸ್ ಲೆಟ್ಸೆ ನನ್ನ ಹತ್ರ ಒಂದು ಲಿಸ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಲಿಸ್ಟಲ್ಲಿ ಲೆಟ್ಸೆ 5 4 3 2 1 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಯಾವುದೇ ಲಿಸ್ಟ್ನ ನಾನು ಅಥವಾ ಅರೇನ ನಾನು ಕೊಟ್ಟಾಗ ಅದನ್ನು ಸಾರ್ಟ್ ಮಾಡು ಅಂತ ಹೇಳಿದ್ರೆ ಆ ಸಾರ್ಟು ಏನಾಗುತ್ತೆ ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಈ ಥರ 1 2 3 4 5 ಅಂತ ಸಾರ್ಟ್ ಆಗಬೇಕು. ಆಯಿತಾ? ಇದೇನೇ ಸಾರ್ಟಿಂಗ್ ಅಂತ ಅಂದರೆ. ಆಯಿತಾ? ಬೈ ಡಿಫಾಲ್ಟಾಗಿ ನಾನು ಸಾರ್ಟ್ ಅಂತ ಮಾಡಿದಾಗ ನನಗೆ ಅಸೆಂಡಿಂಗ್ ಆರ್ಡರಲ್ಲಿ ಸ್ವ್ಯಾಪ್ ಆಗುತ್ತೆ. ಓಕೆನಾ? ಇದು ಫಸ್ಟ್ ಥಿಂಗ್. ಈಗ ಇಮ್ಯಾಜಿನ್ ಈಗ ಈ ನಂಬರ್ ಚೇಂಜ್ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ಏನೇ ನಂಬರ್ ಚೇಂಜ್ ಇರಲಿ, ಲೆಟ್ಸೆ 5 2 1 4 3 ಹಿಂಗಿದ್ರೂ ಕೂಡ ನನಗೆ ಸಾರ್ಟ್ ಅಂತ ಹೇಳಿದ್ರೆ ಇದು ಆಟೋಮೆಟಿಕ್ ಆಗಿ ಈ ಥರ ಸಾರ್ಟ್ ಆಗೋಗ್ಬೇಕು. ಯಾವ ಥರ ಅಂತಂದರೆ 1 2 3 4 5 ಹೀಗೆ ಸಾರ್ಟ್ ಆಗೋಗ್ಬೇಕು. ಇದನ್ನು ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಅಂತ ಕರಿತೀವಿ ನಾವು. ಆಯಿತಾ? ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಅಂತ. ಈಗ ಸಾರ್ಟ್ ಎಲ್ಲ ಆಯಿತು. ಬೈ ಡಿಫಾಲ್ಟ್ ನನಗೆ ಈ ಥರ ಬಂದಿದೆ, ಈ ಥರ ಸಾರ್ಟ್ ಆಗಬೇಕು ನನಗೆ ಇನಿಷಿಯಲಿ. ಇದನ್ನು ಅಸೆಂಡಿಂಗ್ ಸಾರ್ಟ್ ಅಂತ ಕರಿತೀವಿ. ಈಗ ಬಬಲ್ ಸಾರ್ಟ್ ಅಂತ ಅಂದರೆ ಇದೊಂದು ಆಲ್ಗರಿದಮ್. ಆಯಿತಾ? ನಾರ್ಮಲಾಗಿ ಪ್ರತಿಯೊಬ್ಬರು ನಾವು ಯೂಸ್ ಮಾಡೋದ್ರಿಂದ ಇದೊಂದು ಮೇಜರ್ ಯೂಸ್ ಕೇಸ್ ಆಗಿರೋದ್ರಿಂದ ಒಂದು ಲೈಕ್ ಆಲ್ಗರಿದಮಾಗಿ ಕನ್ವರ್ಟ್ ಆಗಿದೆ ಅಷ್ಟೇ. ಈಗ ಈ ಬಬಲ್ ಸಾರ್ಟ್ ನಾವು ಮಾಡೋದೆಲ್ಲ O ಆಫ್ n ಸ್ಕ್ವೇರಲ್ಲೇ ಮಾಡ್ತೀವಿ. ಯಾಕೆ O ಆಫ್ n ಸ್ಕ್ವೇರ್ ಅಂತಂದರೆ ಇನಿಷಿಯಲಿ O ಆಫ್ n ಸ್ಕ್ವೇರಲ್ಲಿ ಇರುತ್ತೆ, ಆಮೇಲೆ ನಾವು O ಆಫ್ n ಮಾಡಬೇಕು ಅಂದಾಗ ತುಂಬ ಕೋಡ್ ಬರೆದು ನಾವು O ಆಫ್ n ಮಾಡ್ಬೋದು. ಬಟ್ ಫಸ್ಟ್ ನಾವು O ಆಫ್ n ಸ್ಕ್ವೇರಲ್ಲಿ ಕಲ್ತ್ಕೊಳ್ಳೋಣ, ಆಮೇಲೆ ವಿ ಕ್ಯಾನ್ ಗೋ ಫಾರ್ O ಆಫ್ n. ಆಯಿತಾ? ಈಗ ನನಗೇನಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ಥಿಂಗ್, ಸೊ ಬಬಲ್ ಸಾರ್ಟ್ ಅಂದರೆ ಏನು ಅಂತಂದರೆ ಸೇಮ್ ಈಗ ನಾನು ಸಾರ್ಟ್ ಅಂತ ಏನದನ್ನ ಅದನ್ನೇ ಬಬಲ್ ಸಾರ್ಟ್ ಅನ್ನೋದು. ಈಗ 3 5 2 ಅಂತ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ಲಿಸ್ಟು ಸಾರ್ಟ್ ಮಾಡಿದಾಗ ನನಗೆ 2 3 5 ಅಂತ ಹಾಕಬೇಕು. ಇದು ಹೆಂಗಾಗುತ್ತೆ ಅಂತಂದರೆ ಫಸ್ಟು ಈ 2 ನಂಬರ್ಸ್ನ ಸ್ವಾಪ್ ಮಾಡುತ್ತೆ. ಅಂದರೆ 3 ಮತ್ತು 5ನ ಚೆಕ್ ಮಾಡುತ್ತೆ. 3 ಅನ್ನೋದು ಚಿಕ್ಕದು, 5 ಅನ್ನೋದು ದೊಡ್ಡದು. ಸೊ ಹಾಗಾದರೆ ಇವೆರಡರ ಮಧ್ಯೆ ಸಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಯಿತಾ? ಈಗ ನೆಕ್ಸ್ಟ್ ಏನು ಮಾಡುತ್ತೆ, ಈ 2 ನಂಬರ್ಸ್ಗೆ ಹೋಗುತ್ತೆ. ಅಂದರೆ ಈ 2 ನಂಬರ್ಸ್ಗೆ ಹೋಗುತ್ತೆ. ಇವಾಗ 5 ಮತ್ತು 2 ಆ್ಯಕ್ಚುಲಿ 5 ಗ್ರೇಟರ್ ಇದೆ, 2 ಅನ್ನೋದು ಸ್ಮಾಲ್ ಇದೆ. ಅದು ಲೆಫ್ಟ್ ಸೈಡಲ್ಲಿ ಬರಬೇಕು 2 ಅನ್ನೋದು ಅಲ್ವಾ? ಅವಾಗೇನು ಮಾಡುತ್ತೆ, 3 2 5 ಅಂತ ಮಾಡುತ್ತೆ ಫಸ್ಟ್ ಇಟರೇಷನಲ್ಲಿ. ಆಮೇಲೆ ಎಗೇನ್ ಮತ್ತೆ ಇಟ್ರೇಷನ್ ಚೆಕ್ ಮಾಡುತ್ತೆ. ಇವಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ 3 2 ಚೆಕ್ ಮಾಡಿದಾಗ 3 2 ಸಾರ್ಟಿಂಗ್ ಇಲ್ಲ ಅಲ್ವಾ? ಅಂದರೆ ನನಗೆ ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಮಾಡಬೇಕಂದ್ರೆ ಅಸೆಂಡಿಂಗ್ ಮಾಡಬೇಕು. ಆದರೆ ಇಲ್ಲಿ 3 ಅನ್ನೋದು ಹೈಯರ್ ನಂಬರ್, 2 ಅನ್ನೋದು ಕಡಿಮೆ. ಅದಕ್ಕೆ ನಾನು ಏನು ಮಾಡಬೇಕು ಇಲ್ಲಿ ಅಂತ ಹೇಳಿದ್ರೆ, ಇದು ಸಾರ್ಟ್ ಆಗಬೇಕು 2 3 5. ಸೊ ಫೈನಲಿ ನನ್ನ ಔಟ್ಪುಟ್ ಈ ಥರ ಬರಬೇಕು. ಆಯಿತಾ? ಸೊ ಇದು ಫಸ್ಟ್ ಥಿಂಗ್. ಸಾರ್ಟಿಂಗ್ ಹೆಂಗಾಗುತ್ತೆ ಅಂದರೆ ಈ ಥರ ಸಾರ್ಟ್ ಒನ್ ಬೈ ಒನ್ ಸಾರ್ಟ್ ಆಗುತ್ತೆ. ಇಮ್ಯಾಜಿನ್ ನನ್ನ ಹತ್ರ ಈಗ ನಾನೊಂದು ಸಿಂಪಲ್ ನಂಬರ್ ತೋರಿಸ್ತಾ ಇದ್ದೀನಿ, ಓಕೆ. ಬಟ್ ನನ್ನ ಹತ್ರ ಒಂದು ದೊಡ್ಡ ನಂಬರ್ ಇದೆ ಅಂತ ಅಂದರೆ ನನಗೆ ಲಿಸ್ಟ್ ದೊಡ್ಡದಿದೆ ಅಂತ ಅಂದ್ಕೊಂಡ. ಆವಾಗ ಆ ಲಿಸ್ಟ್ ದೊಡ್ಡದಾಗಿದ್ದಾಗ ಏನು ಮಾಡಬೇಕು? ಸಪೋಸ್ ಅರ್ಥ ಏನಂದರೆ ಈಗ 20 10 1 3 5 ಹಿಂಗಿದೆ ಅಂತ ಅಂದ್ಕೊಳ್ಳೋಣ. ಇವಾಗ ನಾನು ಇದನ್ನು ಸಾರ್ಟ್ ಮಾಡಬೇಕು. ಸೊ ಫಸ್ಟ್ ಸಾರ್ಟ್ ಅಂತ ಹೇಳಿದ್ರೆ ಫಸ್ಟ್ ಇವೆರಡು ನಂಬರ್ನ ಚೆಕ್ ಮಾಡುತ್ತೆ. ಸೊ ಅವೆರಡು ಅಂದರೆ ಈ ಯಾವುದು ಬಿಗ್ಗರ್ ವ್ಯಾಲ್ಯೂ ಇರುತ್ತೋ, ಎಲ್ಲೇ ಆಗಲಿ ಬಿಗ್ಗರ್ ವ್ಯಾಲ್ಯೂ ಇರುತ್ತೋ ಆ ಬಿಗ್ಗರ್ ವ್ಯಾಲ್ಯೂ ಎಲ್ಲ ಇಲ್ಲಿಗೆ ಬಂದು ನಿಂತ್ಕೋಬೇಕು. ಲಾಸ್ಟ್ಗೆ ರೈಟ್ ಸೈಡ್ ಲಾಸ್ಟ್ಗೆ ಬಂದು ನಿಂತ್ಕೋಬೇಕು. ಇವಾಗ ಏನಾಗುತ್ತೆ ಗೊತ್ತಾ, ಇವೆರಡು 20 is greater, 10 is smaller. ಅದಕ್ಕೆ ಸ್ವ್ಯಾಪ್ ಮಾಡಬೇಕು. ಸೊ 10 20 1 3 5. ಆಮೇಲೆ ಏನು ಮಾಡುತ್ತೆ, ಈಗ
ಈ ಎರಡು ನಂಬರ್ನ ಫಸ್ಟ್ ಇವೆರಡು ಆಯಿತು, ಈ ಎರಡು ನಂಬರ್ ಸ್ವ್ಯಾಪ್ ಮಾಡಬೇಕು. ಇವಾಗ ಏನಾಗುತ್ತೆ, 10 ಹಾಗೆ ಇರುತ್ತೆ. 21ನಲ್ಲಿ 1 ಬಂದು ಸ್ಮಾಲ್ ಆಗುತ್ತೆ, ಆಮೇಲೆ 20 ಆಗುತ್ತೆ, ಆಮೇಲೆ 3 5 ಆಯಿತಾ. ಈಗ ನೆಕ್ಸ್ಟ್ ಇವೆರಡಕ್ಕೂ ಸ್ವ್ಯಾಪ್ ಮಾಡಬೇಕು. ಅವಾಗ ಏನಾಗುತ್ತೆ, 10, 1, ಇದು 3, 20 ಆಗುತ್ತೆ, ಆಮೇಲೆ 5. ಆಮೇಲೆ ಎಗೇನ್ ಅದೇ ಥರ ಹೋಗಬೇಕಾದ್ರೆ ನನಗಿಲ್ಲೇನಾಗುತ್ತೆ, 10, 1, 3, 5, 20. ಸೊ ಇದು ಇವಾಗ ಈ 20 ಅನ್ನೋದೇನು ಫಿಕ್ಸ್ ಆಯ್ತಲ್ಲ, ಇದು ಫಿಕ್ಸ್ಡ್, ಮುಗೀತಿದು. ಈಗ ಸಾರ್ಟಿಂಗ್ ಆಗೋದು ಈ 4 ನಂಬರ್ಗಳ ಮಧ್ಯೆ. ಹೆಂಗೆ ಸಾರ್ಟ್ ಆಗುತ್ತೆ, ಎಗೇನ್ ಇವಾಗ ಇದನ್ನು ಫಸ್ಟ್ ಚೆಕ್ ಮಾಡುತ್ತೆ. ಏನಾಗುತ್ತೆ, 1, 10, ಇವಾಗ 1, 10 ಆಗುತ್ತೆ, ಆಮೇಲೆ 3, 5 ಆಗುತ್ತೆ, 20 ಎಕ್ಸ್ಕ್ಲೂಡ್ ಆಗುತ್ತೆ. ಎಕ್ಸ್ಕ್ಲೂಡ್ ಅಂದರೆ ಆ ಸಾರ್ಟಿಂಗ್ ಟೆಕ್ನಿಕಿಂದ ಎಕ್ಸ್ಕ್ಲೂಡ್ ಆಗುತ್ತೆ, ಬಟ್ ಲಿಸ್ಟಲ್ಲಿ ಇದ್ದೇ ಇರುತ್ತೆ. ಆಯಿತಾ. ಈಗ ಸೊ ಇದಾಯಿತು. ಈಗ ಈ ಎರಡು ನಂಬರ್ 1, 3, 10, 5 ಓಕೆ, ಆಮೇಲೆ 20. ಸೊ ಈಗ ನೆಕ್ಸ್ಟ್ ಮೆಥಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 1, 3, ಇವೆರಡರ ಮಧ್ಯೆ ನೋಡಿದಾಗ 5, 10, ಆಮೇಲೆ 20. ಈಗ ಲಾಸ್ಟ್ ನಂಬರ್ ಬಂತು. 10 ಮತ್ತು 20 ಚೆಕ್ ಮಾಡಿಕೊಂಡಾಗ ಸಿನ್ಸ್ 10 ಅನ್ನೋದು ಲೆಸ್ಸರ್ ಇರೋದ್ರಿಂದ ಲೆಫ್ಟ್ ಸೈಡಲ್ಲಿ ಇರುತ್ತೆ, 20 ಅನ್ನೋದು ಗ್ರೇಟರ್ ಇರೋದ್ರಿಂದ ಇದು ಫಿಕ್ಸ್ ಆಗೋಯ್ತು. ಈಗ ಏನು ಮಾಡುತ್ತೆ, ಈಗ ಎಗೇನ್ ಮತ್ತೆ ಸಾರ್ಟ್ ಚೆಕ್ ಮಾಡುತ್ತೆ. ಈಗ 1, 3 ಕರೆಕ್ಟಾಗಿದೆ, 3, 5 ಕರೆಕ್ಟಾಗಿದೆ, 5, 10 ಕರೆಕ್ಟಾಗಿದೆ, 20. ಸೊ ಇವಾಗ ಫೈನಲಿ 1, 3, 5, 10, 20 ಇದು ನನ್ನ ಅಸೆಂಡಿಂಗ್ ಆರ್ಡರ್. ಸೊ ಓಕೆ, ಇದು ನನ್ನ ಅಸೆಂಡಿಂಗ್ ಆರ್ಡರ್. ಸೊ ಇದನ್ನೇ ನಾವು ಇವಾಗ ಕೋಡ್ ಬರೆದು ಈ ಥರ ಒಂದು ಲಿಸ್ಟ್ ಕೊಟ್ಟರೆ ಹೀಗೆ ಸಾರ್ಟ್ ಆಗಬೇಕು ಅನ್ನೋದನ್ನೇ ನಾವು ಈಗ ನೋಡೋಕೆ ಹೊರಟಿರೋದು. ಆಯಿತಾ. ಅಂದರೆ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಎಷ್ಟಿದೆ, ಲೆಂತ್ ಆಫ್ ಅರೇ ಎಷ್ಟು, 1, 2, 3, 4, 5. ಸೊ n = 5. ಆ್ಯಂಡ್ ಇಲ್ಲಿ 0, 1, 2, 3, 4. ಇವಾಗ ಓಕೆ, ಟೋಟಲ್ 4 ವ್ಯಾಲ್ಯೂಸ್ ಇದೆ. ಈಗ ನನಗೇನಪ್ಪ ಅಂತ ಹೇಳಿದ್ರೆ, ಲೆಟ್ಸೆ ನಾನು j = 0 ಆದಾಗ ಇವೆರಡು ಸ್ವ್ಯಾಪ್ ಆಗಬೇಕು, ರೈಟ್. ಸೊ j = 0 ಆದಾಗ ನನಗೆ 10, 1 ಸ್ವ್ಯಾಪ್ ಆಗಬೇಕು. j = 1 ಆದಾಗ ಲೆಟ್ಸೆ 10, ಓಕೆ ಸಾರಿ 20, ಇದು ಫಸ್ಟ್ ಬಂದು 20, 10 ಆಗಬೇಕು, ಆಮೇಲೆ 10, 1. ಸೊ ಈ ಥರ ಸ್ವ್ಯಾಪ್ ಆಗಬೇಕು. ಸೊ ಇವಾಗ ನನಗೇನಂತ ಹೇಳಿದ್ರೆ, ಲೆಟ್ಸೆ j = 0 ಆದಾಗ ನನಗೆ ಓಕೆ ಸಾರಿ j = 0 ಅಲ್ಲ. ಸೊ ಲೆಟ್ಸೆ i = 0 ಆದರೆ, ಓಕೆ, i ವ್ಯಾಲ್ಯೂ 0 ಆದರೆ ನನಗೆ j ವ್ಯಾಲ್ಯೂ ಏನೇನೆಲ್ಲ ಸಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, j 0, 1, 2, 3 ಇಷ್ಟು ಸಾರ್ಟ್ ಮಾಡಬೇಕು, ರೈಟ್. ನಾನೇನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಈಗ ಆವಾಗಲೇ ನಾವಿಲ್ಲಿ ಈ ಮೆಥಡ್ ನೋಡ್ತಿದ್ವಲ್ಲ, ಎಲ್ಲಾಯಿತು ಇಲ್ಲಿ ಅಲ್ಲ, ಒಂದು ಸೆಕೆಂಡ್, ನಾವು ಯಾವುದೋ ಒಂದು ಮೆಥಡ್ನ ನೋಡಿದ್ವಲ್ಲ ಲಿಸ್ಟ್ ಮಾಡಬೇಕಾದ್ರೆ. ಸೊ ಇಲ್ಲಿ ನಾವು ನೋಡ್ತಿದ್ವಲ್ಲ ಈ ಮೆಥಡ್. ಸೊ ಇವಾಗ j = 1 ಆದಾಗ ಹೇಗೆ ಈ ವ್ಯಾಲ್ಯೂಸ್ ಇದಾಯಿತು, ಇಲ್ಲಿ ನೋಡಿ j = 0 ಆದಾಗ ನನಗೆ ಈ ಫಸ್ಟ್ 2 ವ್ಯಾಲ್ಯೂಸ್ ಸ್ವ್ಯಾಪ್ ಆಯಿತು. ಹಾಗೆ j = 1 ಆದಾಗ ಈ ಫಸ್ಟ್ 2 ವ್ಯಾಲ್ಯೂಸ್, ನೆಕ್ಸ್ಟ್ 2 ವ್ಯಾಲ್ಯೂಸ್ ಸ್ವ್ಯಾಪ್ ಆಯಿತು. ಈಗ ಅದೇ ಕಾನ್ಸೆಪ್ಟ್ ನಾನು ಮಾಡಬೇಕು. ಸೊ ಅದೇ ಕಾನ್ಸೆಪ್ಟ್ ನಾನು ಮಾಡಬೇಕು ಅಂತ ಹೇಳಿದಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಲೆಟ್ಸ್ ಗೋ ಹಿಯರ್. ಓಕೆ, ಲೆಟ್ಸ್ ಗೋ ಹಿಯರ್. ಸೊ ನಾನು i ವ್ಯಾಲ್ಯೂನ ಪ್ರಿಂಟ್ ಮಾಡ್ಕೊಳ್ಳೋಣ. ಓಕೆ, ನಾನು ಫಸ್ಟ್ ಕೋಡ್ ಬರೀತೀನಿ, ನಿಮ್ಗೆ ಆಮೇಲೆ ಕ್ಲಾರಿಟಿ ಬರ್ಬೋದು. ನೋಡಿ, ಇವಾಗ li ಒಂದು ಲಿಸ್ಟ್ನ ತೊಗೊಳ್ತೀನಿ. ಏನಪ್ಪ ಲಿಸ್ಟು ಅಂತಂದರೆ, ಲೆಟ್ಸೆ 2, 6, ಸ್ವಲ್ಪ ಡಿಫ್ರೆಂಟಾಗಿ ತೊಗೊಳ್ಳೋಣ, 3, 4. ಈಗ ಇದನ್ನು ನಾನು ಸಾರ್ಟ್ ಮಾಡಬೇಕು. ಫಸ್ಟು ನನಗೇನು n = len ಆಫ್ ಈ ಲಿಸ್ಟಿಂದು, ಸರಿನಾ. ಸೊ ನನಗೆ ರೇಂಜ್ ಬರುತ್ತೆ. ಈಗ ರೇಂಜ್ ಬಂದಮೇಲೆ ಫಾರ್ in ರೇಂಜ್ ಆಫ್ n ಅಂತ ಕೊಟ್ಬಿಟ್ಟು ಪ್ರಿಂಟ್ ಆಫ್ i ಅಂತ ಕೊಟ್ಟರೆ ಏನು ಬರುತ್ತೆ,
0 1 2 3 4 ಬರುತ್ತೆ. ಆದರೆ ನನಗೆ 0 1 2 3 4 ಬೇಡ, ಐ ವಾಂಟ್ ಅಪ್ ಟು 0 1 3. ಅದಕ್ಕೆ ನಾನು ಏನು ಮಾಡಬೇಕು, n-1 ಮಾಡಬೇಕು. ಸೊ ಇಲ್ಲಿ n ಅಂದರೆ n-1 ಮಾಡಬೇಕು. ಸೊ ಅದಕ್ಕೆ ಎಗೇನ್ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ n-1 ಮಾಡಿ, ಈಗ ಪ್ರಿಂಟ್ ಮಾಡಿ 0 1 2 3 ಪ್ರಿಂಟ್ ಆಯಿತು. ಅಂದರೆ ನನ್ನ ಐ ವ್ಯಾಲ್ಯೂಸ್ 0 1 2 3 ಅಂದರೆ 4 ಟೈಮ್ ಸ್ವ್ಯಾಪ್ ಮಾಡಬೇಕಲ್ಲ, ಅಂದರೆ ಇದೊಂದು ಸ್ವ್ಯಾಪು. ಸೊ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಓಕೆ, ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಐಲ್ ಗೋ ಹಿಯರ್. ಆಯಿತಾ, ಫಸ್ಟ್ ಥಿಂಗ್ ಏನಾಗುತ್ತೆ, ನಮಗೇನು ಬೇಕಾಗಿರೋದು ಈಗ i = 0 ಆದಾಗ 2 6 ಆಗಬೇಕು, ರೈಟ್? ಓಕೆ, ಆಮೇಲೆ 6 1, ಆಮೇಲೆ 1 3, ಆಮೇಲೆ 3 4. ಅಂದರೆ ಐ ವ್ಯಾಲ್ಯೂ ಅಂದರೆ ಟೋಟಲ್ ಲೆಂತ್ ಎಷ್ಟು, ಲೆಂತ್ ಬಂದ್ಬಿಟ್ಟು 5 ಇದೆ. 5 ಇದ್ದಾಗ ನಂಗೆ ವರ್ಕೌಟ್ ಆಗಲ್ಲ, ಅಂದರೆ 5 ಇದು ಔಟ್ ಆಫ್ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಬರುತ್ತೆ. ಅದಕ್ಕೆ i5 ಅಂತ ಹೇಳಿದ್ರೆ ನನಗೇನು ಬೇಕು, ಐ ವ್ಯಾಲ್ಯೂಸು 0 1 2 3 ಬರಬೇಕು ಅಂತ ಹೇಳಿದ್ರೆ ನನ್ನ n ವ್ಯಾಲ್ಯೂ -1 ಆದರೆ ಸೊ 5 ಇರೋದು 4 ಆಗುತ್ತೆ. ಅಂದರೆ ಇಲ್ಲಿ 3 ವ್ಯಾಲ್ಯೂ ಬರುತ್ತೆ. ಇಲ್ಲಿ ಇನ್ನೊಂದು ವ್ಯಾಲ್ಯೂ ಬಂದರೆ ಆವಾಗ ನನಗೆ ಇಂಡೆಕ್ಸ್ ಆಗೋದಿಲ್ಲ ಅಷ್ಟೇ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, n-1 ಅಂತ ಹಾಕ್ತೀನಿ, ಸರಿನಾ? ಇದು ನನ್ನ ಐ ವ್ಯಾಲ್ಯೂಸ್ ನಾನು ಕಂಡುಹಿಡ್ಕೊಂಡಿದ್ದೀನಿ. ಈಗ ನನಗೆ ಏನಪ್ಪ ಅಂತ ಹೇಳಿದ್ರೆ ನನಗೆ ಜೆ ವ್ಯಾಲ್ಯೂಸ್ ಕೂಡ ಬೇಕು. ಅದಕ್ಕೆ ನಾನು ಹೇಗೆ ಜೆ ವ್ಯಾಲ್ಯೂಸ್ ತೊಗೊಳ್ತೀನಿ ಅಂದರೆ, ಸೊ ಇದನ್ನು ಹಾಗೆ ತೊಗೊಳ್ಳೋಣ. ನಾವು ಫಾರ್ ಜೆ ಇನ್ ರೇಂಜ್ ಆಫ್ n-i-1 ಅಂತ ಹಾಕ್ತೀನಿ. ಈಗ ನೋಡಿ, ಈ ಪ್ರಿಂಟ್ ಆಫ್ ಐ ಇದೆಯಲ್ಲ, ಪ್ರಿಂಟ್ ಆಫ್ i, ಜೆ ಅಂತ ಕೊಟ್ಟರೆ ನನಗೆ ಐ ಜೆ ವ್ಯಾಲ್ಯೂಸ್ ಬರುತ್ತೆ. ಯಾವಾಗ 0 ಆಗುತ್ತೆ 0 1 3 ಆಗಬೇಕು, ಯಾವಾಗ 1 ಬರುತ್ತೆ 1 2 ಬರಬೇಕು, ಯಾವಾಗ 2 ಬರುತ್ತೆ 0 1, ಆಮೇಲೆ 3 ಬಂದಾಗ 0. ಸೊ ನನ್ನ ಇಂಡೆಕ್ಸಸ್ ಸಾರ್ಟ್ ಆಯಿತು ಪ್ರಾಪರಾಗಿ. ಈಗ ಇಂಡೆಕ್ಸಸ್ ಸಾರ್ಟ್ ಆದಮೇಲೆ ನನಗೇನು ಬೇಕು, ಈಗ ಅವಾಗಲೇ ಸ್ವ್ಯಾಪಿಂಗ್ ನಂಬರ್ ನೋಡ್ತಿದ್ನಲ್ಲ, ಈಗ ನೋಡಿ ನಾನು ಪ್ರಿಂಟ್ ಆಫ್ i, ಜೆ ಏನು ಬೇಡ ನನಗೀಗ, ಪ್ರಿಂಟ್ ಆಫ್ li ಆಫ್ ಜೆ li ಆಫ್ ಜೆ ಪ್ಲಸ್ 1 ಅಂತ ಹಾಕ್ತೀನಿ. ಇವಾಗ ಓಕೆ, ಇವಾಗ ನೋಡಿ, ಈಗ ಫಸ್ಟ್ ಸ್ವ್ಯಾಪ್ 2 6, ಆಮೇಲೆ 6 1, ಆಮೇಲೆ 1 3, ಆಮೇಲೆ 3 4. ಎಗೇನ್ ನೆಕ್ಸ್ಟ್ ಟೈಮ್ 2 6, 6 1, 1 3, ಆಮೇಲೆ 2 6. ಅಂದರೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಈ ರಿಸಲ್ಟಲ್ಲಿ ಅಂತಂದರೆ, ಈಗ ನೋಡಿ, ಓಕೆ, ಇದು ನನ್ನ ಕೋಡಲ್ಲ. ಈ ಕೋಡಲ್ಲಿ ಒಂದು ಸೆಕೆಂಡ್, ಓಕೆ, ಸೊ ಪೆನ್ ತಗೊಳ್ಳೋಣ. ಓಕೆ, ನಾವು ಈಗ ಈ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಐ ಇನ್ ರೇಂಜ್ ಆಫ್ n-1 ಏನಾಗುತ್ತೆ, ಇಲ್ಲಿ n ವ್ಯಾಲ್ಯೂ ಬಂದು 5 ಆದಾಗ ಇದು 4 ಆಗುತ್ತೆ, ರೈಟ್? 4 ಆದಾಗ ನನಗೆ 0 1 2 3 ಬಂತು, ಪ್ರಾಪರ್ ಇಟ್ರೇಷನ್ ಆಗುತ್ತೆ. ಇಲ್ಲಿ n-i-1 ಅಂತ ಬಂದಾಗ ಏನಾಗುತ್ತೆ, ಒಂದು ವ್ಯಾಲ್ಯೂ ಇಟ್ರೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಈಗ li ಆಫ್ ಜೆ ಈಸ್ 0, ಇಲ್ಲಿ li ಆಫ್ 1. ಸೊ ಹಾಗಿದ್ದಾಗ 2 6 ಅನ್ನೋದು ಪ್ರಿಂಟ್ ಆಗುತ್ತೆ. ಆಮೇಲೆ ಈ ವ್ಯಾಲ್ಯೂ ಆದಮೇಲೆ ನನಗೆ ಈ ವ್ಯಾಲ್ಯೂ ಅಸೆಂಡ್ ಆಗಬೇಕಲ್ಲ, ಆವಾಗ 6 1, ಆವಾಗ ಏನಾಗಬೇಕು, ಈ ವ್ಯಾಲ್ಯೂ ಅನ್ನೋದು ಇನ್ಕ್ರಿಮೆಂಟ್ ಆಗಬೇಕು. ಆಮೇಲೆ 6 1 ಆದಮೇಲೆ 1 3 ನಾನು ಸ್ವ್ಯಾಪ್ ಮಾಡಬೇಕು, ಆಮೇಲೆ 3 4. ಈಗ ಈ ಸ್ವ್ಯಾಪಲ್ಲಿ ಹೈಯೆಸ್ಟ್ ನಂಬರ್ ಏನಿರುತ್ತೆ, ಆ ಹೈಯೆಸ್ಟ್ ನಂಬರ್ 6 ಆಗಿರೋದು ಇಲ್ಲಿ ಬಂದು ಫಿಕ್ಸ್ ಆಗುತ್ತೆ. ಆಮೇಲೆ ನನಗೇನು ಬೇಕು, 2 6 1 3, ಇದು ಮಾತ್ರ ನನಗೆ ಇರಬೇಕು. ಅಂದರೆ ಲಾಸ್ಟ್ ವ್ಯಾಲ್ಯೂ ಫಿಕ್ಸ್ ಆಗಿರೋದನ್ನ ಬಿಟ್ಬಿಡ್ಬೇಕು ನನಗೆ. ಆಮೇಲೆ ಈ ಮೂರನ್ನು ಕಂಪೇರ್ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಯಾವ್ದು ಫಿಕ್ಸ್ ಆಗುತ್ತೆ ಅದನ್ನ ಬಿಡಬೇಕು, ಆಮೇಲೆ ಈ ಮೂರು ನೋಡಬೇಕು, ಆಮೇಲೆ ಯಾವ್ದು ಫಿಕ್ಸ್ ಆಗುತ್ತೆ ಅದು ಬಿಡಬೇಕು, ಆಮೇಲೆ ಇದು, ಆಮೇಲೆ ಲಾಸ್ಟಲ್ಲಿ ಈ ಥರ ನೋಡಬೇಕು. ಇವಾಗ ನಾನೊಂದು ಸಾರ್ಟ್ ಮಾಡಿ ತೋರಿಸ್ತೀನಿ, ಆಮೇಲೆ ಇದಾಗುತ್ತೆ. ಸೊ ಹಾಗಾದರೆ ಈ ಕಂಡೀಷನ್ ಇವಾಗ ಹೇಗೆ ಬರೆಯೋದು ಅಂತ ಅಂದರೆ, ಸೊ ಕಾಪಿ ಮಾಡ್ಕೊಳ್ತಾ ಇಲ್ಲಿ. ಇವಾಗ ನೋಡಿ, ಸೊ ಇಲ್ಲಿ ಇಷ್ಟ ಆಯಿತು. ಈಗ ನಾನು ಹೇಳ್ತೀನಿ, ಇಫ್ li ಆಫ್ ಜೆ
ಏನಾದರೂ ಗ್ರೇಟರ್ ದ್ಯಾನ್ ಎಲ್ ಐ ಆಫ್ ಓಕೆ ಎಲ್ ಐ ಆಫ್ J+1 ಇದ್ದರೆ ಆವಾಗ ಓಕೆ ಪ್ರಿಂಟ್ ಬೇಡ ನನಗೆ, ಆವಾಗ ಸ್ವಾಪ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಓಕೆ ಆವಾಗ ಅಸೈನ್ ಮಾಡ್ತೀನಿ, ಸ್ವಾಪ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸ್ವಾಪ್ ಮಾಡಿ ಪ್ರಿಂಟ್ ಅಂತ ಹಾಕ್ತಾಯಿದ್ದೀನಿ, ಸರಿನಾ? ಇವಾಗ ಎಂಟರ್ ನೋಡಿ, ಇಲ್ಲಿ ಏನು ವ್ಯಾಲ್ಯೂ ಇತ್ತು ಅದು ಪ್ರಾಪರಾಗಿ ಸಾರ್ಟ್ ಆಗೋಯ್ತು. ಓಕೆ ಸೊ ಸಾರ್ಟ್ ಏನೋ ಆಗೋಯ್ತು, ಸಿಂಪಲ್ ಆಯಿತಾ. ಈಗ ನೋಡಿ ಇದನ್ನೇನೆ ತಗೊಂಡು ನಾ ಹೇಳ್ತೀನಿ ಇಲ್ಲಿ ಇನ್ನೊಂದು ಪ್ರಿಂಟ್ ಹಾಕ್ತೀನಿ, ಸೊ ದಟ್ ಎವ್ರಿ ಟೈಮ್ ಏನು ಆಗ್ತಾ ಇದೆ ಅನ್ನೋದು ನಿಮಗೆ ತೋರಿಸ್ತೀನಿ. ಓಕೆ ಇವಾಗ ನೋಡಿ ಫಸ್ಟು 1 2 3 4 5 6 ಇತ್ತು. ಓಕೆ ಇಷ್ಟನ್ನು ತೊಗೊಳ್ಳೋಣ, ಹೇಗೆ ಸಾರ್ಟ್ ಆಯಿತು, ಎಷ್ಟು ಇಟರೇಷನ್ ಆಯಿತು ಅನ್ನೋದನ್ನು ನೋಡಲಿಕ್ಕೆ. ಓಕೆ ಅದು ಔಟ್ಪುಟ್ ಬರ್ತಿಲ್ವ, ಒಂದು ಸೆಕೆಂಡ್ ಕಾಪಿ ಮಾಡಿ. ಓಕೆ ಇದು ನೋಡಿ, ಈ ಕಂಡೀಷನಲ್ಲಿ ಫಸ್ಟ್ ಕಂಡೀಷನ್ ಇದು ಆಯಿತಾ. ಫಸ್ಟಲ್ಲಿ ಏನಾಯಿತು ಅಂತ ಹೇಳಿದ್ರೆ ನನಗೆ 6 ವ್ಯಾಲ್ಯೂ ಇದಾಯಿತು. ಸೊ ಗೋ ಹಿಯರ್, ಓಕೆ 6 ಫಿಕ್ಸ್ ಆಯಿತು, ಆಮೇಲೆ 4 ಫಿಕ್ಸ್ ಆಯಿತು, ಓಕೆ ಆಮೇಲೆ 3 ಫಿಕ್ಸ್ ಆಯಿತು. ನೋಡಿ ಇದು ಒನ್ ಶಾಟಲ್ಲೇ ಸಾರ್ಟ್ ಮಾಡಿಬಿಟ್ಟಿದೆ. ಈಗ ಇದು ಪದೇ ಪದೇ ಸಾರ್ಟಿಂಗ್ ಕೇಳ್ತಾನೆ ಅಂದರೆ ಎಷ್ಟು ಇಟರೇಷನ್ ಇದೆಯೋ ಅಷ್ಟು ಇಟರೇಷನ್ಸ್ಗಳು ಕೂಡ ಅದು ಮತ್ತೆ ಮತ್ತೆ ಮಾಡಿ ತೋರಿಸ್ತಾ ಇದೆ. ಈಗ ನಾವು ಇನ್ನೂ ಒಂದು ಆಪ್ಟಿಮೈಸ್ಡ್ ವೇ ಅಲ್ಲಿ ಬರಿಬೇಕಾಗತ್ತೆ, ಬಟ್ ಇಲ್ಲೇ ಸಾರ್ಟ್ ಆಗೋಯ್ತು. ಓಕೆ ನಾನು ಏನು ಮಾಡ್ತೀನಿ ಅಂದರೆ, ಅದು ತುಂಬ ಈಸಿ ಇದೆ ಸಾರ್ಟು. ಸ್ವಲ್ಪ ಚೇಂಜ್ ಮಾಡೋಣ ಇದನ್ನು. ಲೆಟ್ಸೆ ಇದನ್ನು 3 ಇದೆಯಲ್ಲ, ಓಕೆ ಇದನ್ನು ಇಲ್ಲಿ 7 ಅಂತ ಹಾಕೋಣ. 7 ಓಕೆ ಇಲ್ಲಿ 2 ಹಾಕೋಣ, ಇದನ್ನು 5 ಅಂತ ಹಾಕೋಣ. ಸೊ ನೋಡೋಣ ಈಗ ಹೆಂಗೆ ಬರುತ್ತೆ ಅಂತ. ಇಲ್ಲಿ ಇನ್ನೊಂದು ಇಲ್ಲಿ 7 ಅಂತ ಹಾಕೋಣ. ನೋಡಿ ಇವಾಗ ನೋಡಿ 5 6 ಇದಾಯ್ತಾ, ಆಮೇಲೆ 7 ಫಿಕ್ಸ್ ಆಯಿತು, 6 ಫಿಕ್ಸ್ ಆಯಿತು, ಮಿಕ್ಕಿದೆಲ್ಲ ಪಟ್ ಅಂತ ಸಾರ್ಟ್ ಆಗೋಯ್ತು. ಆದರೆ ಎಷ್ಟು ಇಟರೇಷನ್ಸ್ ಮಾಡ್ತಾ ಇದೆಯಲ್ಲ ಆದರೂ ಕೂಡ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಈ ಥರ ಇಟ್ರೇಷನ್ಸ್ ಆದಾಗ ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ ಈ ಥರ. ಓಕೆ ಸೊ ನಾನಿಲ್ಲಿ ಒಂದು ಕಂಡೀಷನ್ ಬರೀತೀನಿ, ಏನಪ್ಪ ಅಂತಂದರೆ ಇಫ್ ಸ್ವ್ಯಾಪ್ ಆದರೆ ಟ್ರೂ ಆದರೆ ಫಾಲ್ಸ್ ಅಂತ ಬೂಲಿಯನ್ ಸ್ಟೋರ್ ಮಾಡ್ತೀನಿ. ಈಗ ಸ್ವ್ಯಾಪ್ ಫಾಲ್ಸ್ ಆಗಿರಬೇಕು, ಆಮೇಲೆ ಇಲ್ಲಿ ಏನಾದರೂ ಸ್ವ್ಯಾಪ್ ಆದರೆ, ಓಕೆ ಇಲ್ಲಿ ಇದೇನಾದರೂ ಇಫ್ ಸ್ವ್ಯಾಪ್ ಆದರೆ ಈಕ್ವಲ್ ಟು ಟ್ರೂ ಅಂತ ಹಾಕ್ತೀನಿ, ಆಯಿತಾ. ಸ್ವ್ಯಾಪ್ ಆದರೆ ಟ್ರೂ ಅಂತ ಹಾಕ್ತೀನಿ. ಈಗ ನಾನು ಕಂಡೀಷನ್ ಬರೀತೀನಿ, ಪ್ರಿಂಟ್ ಆಫ್ ಎಲ್ಲ ಇದೆಯಲ್ಲ, ಇಲ್ಲಿ ನಾನು ಕಂಡೀಷನ್ ಬರೀತೀನಿ, ಇಫ್ ಸ್ವ್ಯಾಪ್ ಈಸ್ ಫಾಲ್ಸ್ ದೆನ್ ಬ್ರೇಕ್ ಅಂತ ಹಾಕ್ತೀನಿ. ಸೊ ಇವಾಗ ನೋಡೋಣ, ಎಂಟರ್ ಸ್ಟಿಲ್ ಇಟ್ಟು ಸರಿನಾ, ಒಂದು ಸೆಕೆಂಡ್. ನಾನಿಲ್ಲಿ ಸ್ವ್ಯಾಪ್ ಫಾಲ್ಸ್ ಅಂತ ಹಾಕಿದ್ದೀನಿ, ಆಮೇಲೆ ಸ್ವ್ಯಾಪ್ ಈಕ್ವಲ್ ಟು ಟ್ರೂ ಅಂತ ಮಾಡಿದ್ದೀನಿ. ಓಕೆ ಇಲ್ಲಿ ಡಬಲ್ ಈಕ್ವಲ್ಸ್ ಹಾಕಬೇಕು, ಆಯಿತಾ. ಸೊ ಇಲ್ಲೂ ಕೂಡ ಡಬಲ್ ಈಕ್ವಲ್ಸ್ ಹಾಕಬೇಕು. ಈಗ ನೋಡೋಣ, ನೋಡಿ ಇವಾಗ ಪ್ರಾಪರ್ ಆಪ್ಟಿಮೈಸ್ಡ್ ವೇ ಅಲ್ಲಿ. ಬಟ್ ಒಂದು ಸೆಕೆಂಡ್, ಇಲ್ಲಿ ನಮಗೆ ಸ್ವ್ಯಾಪ್ ಆಗಲಿಲ್ಲ ಅಲ್ವಾ. ಓಕೆ ಒಂದು ಸೆಕೆಂಡ್, ಇದನ್ನು ರಿಮೂವ್ ಮಾಡೋಣ. ಸ್ವ್ಯಾಪ್ ಈಸ್ ಟ್ರೂ, ಬ್ರೇಕ್ ಅಂತ ಹೇಳ್ತಾ ಇದ್ದೀನಿ. ಸ್ವ್ಯಾಪ್ ಆಗಲಿಲ್ಲ ಅಂದರೆ ಬ್ರೇಕ್ ಮಾಡು ಅಂತ ಹೇಳ್ತಾ ಇದ್ದೀನಿ. 5 6 1 3, ಬಟ್ ನಂಗೆ 1 2 3 4 5 ಬರಬೇಕು. ಸೊ ಹಾಗಿದ್ರೆ ನೋಡಿ ಅದು ಅಸೈನ್ಮೆಂಟ್ ಇಶ್ಯೂನೇ ಆಗಿದೆ. ಸೊ ಒಂದು ಸೆಕೆಂಡ್ ಇರಿ. ಈಗ ಸಾರ್ಟ್ ಆಯಿತು. ಸೊ ನಾನೇನು ಮಾಡ್ತೀನಿ, ಇಲ್ಲೊಂದು ಲೂಪ್ ಹಾಕ್ತೀನಿ, ಅಂದರೆ ಇಲ್ಲೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ ಸೊ ಇನ್ನೊಂದು ಕಡಿಮೆ ಮಾಡ್ತೀನಿ, ಆಮೇಲೆ ಕ್ಲಾರಿಟಿ ಬರುತ್ತೆ. 1 2 3 ಇದು ಸ್ವ್ಯಾಪ್ ಆದರೆ ಫಾಲ್ಸ್ ಅಂತ ಆಯಿತು.
ಸೊ 1 2 3 5 6 1 2 3 5 6 ಬಟ್ ಸ್ಟಿಲ್ ಇದು ಫೇಲ್ ಆಗ್ತಾ ಇದೆ ಅಲ್ವಾ? ನಾ ಏನು ಮಾಡ್ತೀನಿ ಅಂದರೆ ನಾನು ಕರೆಕ್ಟಾಗಿ ಬ್ರೇಕ್ ಮಾಡಬೇಕು. ಸೊ ಐ ಆಮ್ ನಾಟ್ ಬ್ರೇಕಿಂಗ್ ದಟ್. ನೋಡೋಣ ಈಗ. ಸೊ ಸ್ವಾಪ್ ಈಕ್ವಲ್ ಟು ಟ್ರೂ. ಸೊ ಇಲ್ಲಿ ಇದು ಮಾಡ್ತಾ ಇದ್ದೀನಿ ಆ್ಯಂಡ್ ಓಕೆ ನೋಡಿ ಇದು ಕರೆಕ್ಟಾಗಿದೆ. ನೋಡಿ ನನಗೇನು ಆಪ್ಟಿಮೈಸ್ಡ್ ವೆಲ್ ಬರೆದಿದ್ದೀನಲ್ಲ ಇದರಲ್ಲಿ ಫಸ್ಟ್ ಇಟರೇಷನಲ್ಲಿ ಇದು ಬಂತು, ಕರೆಕ್ಟ್, ಸ್ವಾಪ್ ಆಯಿತು. ಸೆಕೆಂಡ್ ಇಟ್ರೇಷನಲ್ಲಿ ಇದು ಬಂತು, ಕರೆಕ್ಟ್. ಆಮೇಲೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಇಟ್ರೇಷನ್ ಜನ್ರೇಟ್ ಆಗುವಾಗ, ಓಕೆ, ಇಟ್ರೇಷನ್ ಜನ್ರೇಟ್ ಆಗುವಾಗ ಫಸ್ಟ್ ಇಲ್ಲಿಗೆ ಬರುತ್ತಲ್ಲ, ಇದು ಫಾಲ್ಸ್ ಆಗಲಿಕ್ಕಿಂತ ಮುಂಚೆನೇ ಇದು ಪ್ರಿಂಟ್ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ 3 ವ್ಯಾಲ್ಯೂ ಬರುತ್ತೆ. ಸಪೋಸ್ ಇದೇ ವ್ಯಾಲ್ಯೂನ ನಾನೇನಾದರೂ ಇಲ್ಲಿ ಪ್ರಿಂಟ್ ಮಾಡಿದರೆ ಎಷ್ಟು ಟೈಮ್ ಬರುತ್ತೆ ಅಂತ ನೋಡೋಣ. ಓಕೆ, ಇಷ್ಟನ್ನು ಕಾಪಿ ಮಾಡ್ಕೊಳ್ಳಿ, ಆಯಿತಾ? ಸೊ ಈಗ ಈ ಲಿಸ್ಟ್ನೇ ತೊಗೊಳ್ಳೋಣ, ಆಯಿತಾ? ಸೊ ಇವಾಗ ಪ್ರಿಂಟ್ ಹಾಕಿ. ಸೊ ಸ್ಟಿಲ್ ಇಟ್ಸ್ ಅನ್ ಆಪ್ಟಿಮೈಸ್ಡ್ ವೇ. ಬಟ್ ಇದನ್ನು ಕೂಡ ಈಗ ನನಗೆ ನಿಮ್ಗೊಂದು ಅಸೈನ್ಮೆಂಟ್ ಕೊಡ್ತೀನಿ. ನನಗೇನು ಬೇಕು ಅಂತ ಹೇಳಿದ್ರೆ, ಸೊ ನನಗೆ ಈಗ ನಾನು ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಅಂದರೆ ಲೈಕ್ ಈ ಸ್ಟಿಲ್ ಈವನ್ ಆಫ್ಟರ್ ಸಾರ್ಟಿಂಗ್ ಇದು ಇನ್ನೂ 1-2 ಸತಿ ಚೆಕ್ ಮಾಡ್ತಾ ಇದೆ. ನನಗೆ ಈವನ್ ಇದು ಕೂಡ ಚೆಕ್ ಮಾಡದೇ ಇರೋ ಥರ ನನಗೆ ಐ ವಾಂಟ್ ದಿ ಫೈನಲ್ ರಿಸಲ್ಟ್. ಬಟ್ ಏನಂತ ಹೇಳಿದ್ರೆ ನಾನು ಇಫ್ ಐ ರಿಮೂವ್ ದಿಸ್ ಪ್ರಿಂಟ್ ಆಫ್ ಎಲ್ ಐ ನನಗೆ ಆಲ್ರೆಡಿ ಸಾರ್ಟ್ ಅನ್ನೋದು ಬಂದುಬಿಟ್ಟಿದೆ, ಆಯಿತಾ? ಸೊ ಇದೇನೇ ಬಬಲ್ ಸಾರ್ಟ್ ಆಲ್ಗರಿದಮ್, ಆಯಿತಾ? ಇದು ಲೈಕ್ ಮೋಸ್ಟ್ ಆಪ್ಟಿಮೈಸ್ಡ್ ವೇ ಆಫ್ ಸಾರ್ಟಿಂಗ್. ಸೊ ನನಗೇನಂತಂದರೆ ನೀವು ಇನ್ನೂ ಸಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಐ ವಾಂಟ್ ಯು ಗೈಸ್ ಟು ಟ್ರೈ. ನನಗೆ ಈ 3 ಇಷ್ಟೇ ಬರಬೇಕು, ಈ ಲಾಸ್ಟ್ ಸೆಕೆಂಡ್ ಔಟ್ಪುಟ್. ಅಂದರೆ ಒಂದು ಸತಿ ಸಾರ್ಟ್ ಆಯಿತು ಅಂತ ಹೇಳಿದ್ರೆ ಇಟ್ ಶುಡ್ ನಾಟ್ ಪ್ರಿಂಟ್ ಮಲ್ಟಿಪಲ್ ಟೈಮ್ಸ್ ಅಂತ. ಒಂದು ಸರಿ ಟ್ರೈ ಮಾಡಿ ನೋಡಿ, ಇಲ್ಲ ಅಂತಂದರೆ ಲೈಕ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ಇಲ್ಲಿ ನಾನೇನು ಹೇಳ್ತಾನೆ, ಇಫ್ ಸ್ವಾಪ್ ಇಸ್ ಫಾಲ್ಸ್ ದೆನ್ ಈ ಲೈನ್ನ ಪ್ರಿಂಟ್ ಮಾಡು ಅಂತ ಹೇಳ್ತೇನೆ. ಇಲ್ಲೂ ಕೂಡ ಹಾಗೆ ಆಗ್ತಿರೋದು, ಓಕೆ? ಸೊ ಫಸ್ಟ್ 3 ಏನಕ್ಕೆ ಇಲ್ಲಿ 3 ಟೈಮ್ ಪ್ರಿಂಟ್ ಆಗ್ತಾ ಇದೆ, ದ್ಯಾಟ್ ಈಸ್ ಅ ರೀಸನ್. ಸೊ ಈ ಸ್ವಾಪ್ ಆಗಲಿಕ್ಕಿಂತ ಮುಂಚೆ, ಇದ್ರ ಒಳಗಡೆ ಹೋಗ್ಲಿಕ್ಕಿಂತ ಮುಂಚೆನೇ 3 ಟೈಮ್ಸ್ ಪ್ರಿಂಟ್ ಆಗ್ತಾ ಇದೆ ಅಷ್ಟೇ, ಓಕೆ? ದಿಸ್ ವಿಲ್ ಬಿ ಅ ಬೆಸ್ಟ್ ಆಪ್ಟಿಮೈಸ್ಡ್ ವೇ. ಬಟ್ ನಿಮಗೆ ಇನ್ಯಾವುದಾದ್ರೂ ಆಪ್ಟಿಮೈಸ್ಡ್ ವೇ ಸಿಕ್ಕಿದ್ರೆ ಐ ಥಿಂಕ್ ಯು ಕ್ಯಾನ್ ಲೈಕ್ ಕಮೆಂಟ್ ಬಾಕ್ಸಲ್ಲಿ ಒಂದು ಸತಿ ಮೆನ್ಷನ್ ಮಾಡಿ. ಸೊ ಇದು ಒಂದು ಥರ ಆಯ್ತಲ್ಲ. ಸೊ ನೀವು ಯಾರಾದರೂ ಬಬಲ್ ಸಾರ್ಟ್ ಅಲ್ಗಾರಿದಮ್ ಬರೀರಿ ಅಂದರೆ ದಿಸ್ ಇಸ್ ವಾಟ್ ಯು ನೀಡ್ ಟು ರೈಟ್. ಹಾಗೆಯೇ ಸಪೋಸ್ ನನಗೆ ಇಷ್ಟೊಂದೆಲ್ಲ ಕೋಡ್ ಬರೀಬೇಕಾ, ಇನ್ನೂ ಏನಾದರೂ ಶಾರ್ಟ್ಕಟ್ ಇದೆಯಾ ಅಂತ ಕೇಳಿದ್ರೆ ನೋಡಿ, ಪೈಥಾನಲ್ಲಿ ಇನ್ನೊಂದು ಫಂಕ್ಷನ್ ಇದೆ. ಲೆಟ್ಸ್ ಸೇ ಇದೇ ಇದೆ ಅಲ್ವಾ, li ಡಾಟ್ ಸಾರ್ಟ್ ಅಂತ ಕೊಟ್ಟರೆ, ಈಗ ಪ್ರಿಂಟ್ ಆಫ್ li ಅಂತ ಹಾಕಿದರೆ ನೋಡಿ ಅದು ಸಾರ್ಟ್ ಆಗುತ್ತೆ. ನಾನು ಸಾರ್ಟ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿಕೊಂಡು ಕೂಡ ನಾನು ಸಾರ್ಟ್ ಮಾಡ್ಬೋದು. ಬಟ್ ಬಬಲ್ ಸಾರ್ಟ್ ಫಂಕ್ಷನ್ ಅಂತ ಬಂದಾಗ ದಿಸ್ ವಿ ನೀಡ್ ಟು ಲರ್ನ್, ಆಯಿತಾ? NTL ಕೇಳಿದಾಗ ಈ ಆಪ್ಟಿಮೈಸ್ಡ್ ವೇಯನ್ನು ನೀವು ಟ್ರೈ ಮಾಡಿದ್ರೆ ಇಟ್ ವಿಲ್ ವರ್ಕ್. ಸೊ ಈಗ ನಾನು ಈ ಥರ ಆಪ್ಟಿಮೈಸ್ಡ್ ವೇಯಲ್ಲಿ ನಾನು ತೋರಿಸಿದ್ದೀನಲ್ವ, ಸಾರ್ಟ್ ಯೂಸ್ ಮಾಡಿಕೊಂಡು ಕೂಡ ತೋರಿಸಿದ್ದೇನೆ. ನನಗೆ ಸಾರ್ಟೆಡ್ ಅಂತ ಇನ್ನೊಂದು ಫಂಕ್ಷನ್ ಇದೆ. ಸಾರ್ಟೆಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಅಸೈನ್ಮೆಂಟ್. ಇನ್ನೊಂದು ಡಿಸೆಂಡಿಂಗ್, ಈಗ ನಾನು ಮಾಡ್ತಾ ಇರೋದೆಲ್ಲ ಕೂಡ ಅಸೆಂಡಿಂಗ್ ಆರ್ಡರ್ ಅಲ್ವಾ, ಓಕೆ? ಅಸೆಂಡಿಂಗ್ ಆರ್ಡರ್ ಇದೆಲ್ಲ ನನಗೇನು ಬೇಕು ಅಂತ ಹೇಳಿದ್ರೆ, ಓಕೆ, ಅಸೆಂಡಿಂಗ್ ಆರ್ಡರ್. ನನಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಐ ವಾಂಟ್ ಯು ಗೈಸ್ ಟು ಟ್ರೈ ಡಿಸೆಂಡಿಂಗ್ ವೇ, ಓಕೆ? ಡಿಸೆಂಡಿಂಗ್ ಆರ್ಡರ್ನ ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಇದೇ ಸಾರ್ಟ್ ಫಂಕ್ಷನ್ ಡಿಸೆಂಡಿಂಗಲ್ಲಿ ವರ್ಕ್ ಆಗುತ್ತಾ? ನೀವು ಗೂಗಲ್ ಆದರೂ ಮಾಡಿ, ಏನಾದರೂ ಮಾಡಿ, ಈ ಸಾರ್ಟ್ ಡಿಸೆಂಡಿಂಗು ವರ್ಕ್ ಆಗುತ್ತೆ. ಈಗ ಅಸೆಂಡಿಂಗ್, ಈಗ ಏನೇ ಇದು ಕೊಟ್ಟರು ಕೂಡ ಸಾರ್ಟ್ ಮಾಡಿದಾಗ ಡೈರೆಕ್ಟ್ ಸಾರ್ಟ್ ಆಗೋಗ್ಬಿಡತ್ತೆ, ಆಯಿತಾ? ಲಿಸ್ಟ್ ಸಾರ್ಟ್ ಆಗಿ ನಮಗೆ ಕೊಡುತ್ತೆ. ಹಾಗೆಯೇ ಡಿಸೆಂಡಿಂಗ್ ವೇಲಿ ಏನಾದರೂ ಸಾರ್ಟ್ ಆಗುತ್ತೆ. ಸಾರ್ಟ್ ಆದರೆ ಹೇಗೆ ಸಾರ್ಟ್ ಮಾಡಬೇಕು ಅದನ್ನು ಜಸ್ಟ್ ಒಮ್ಮೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ ಹೇಗೆ ನೀವು ವರ್ಕ್ ಮಾಡ್ತೀರ ಅಂತ. ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ನೀವು ಇನ್ನೇನಾದರೂ ಆಪ್ಟಿಮೈಸ್ಡ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಟ್ರೈ, ಆಯಿತಾ? ಸೊ ದಿಸ್ ಇಸ್ ಒನ್ ವೇ. ಸೊ ಇಷ್ಟು ಇವತ್ತಿನ ಒಂದು ಕಂಟೆಂಟ್. ಸೊ ನೆಕ್ಸ್ಟ್ ನಾಳೆ ನಾವೇನು ಮಾಡೋದು ಅಂತ ಹೇಳಿದ್ರೆ ಹ್ಯಾಶ್ ಮ್ಯಾಪ್ಸ್ ಬಗ್ಗೆ ನೋಡೋಣ. ಸೊ ಯಾ, ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.
ಆ್ಯಂಡ್ ಯಾರು ಪೈಥಾನ್ ಕಲಿತಿರ್ತಾರೆ ಅವ್ರಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಲೈಕ್ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಗೇನಾದರೂ ಕಮೆಂಟ್ಸ್ ಫೀಡ್ಬ್ಯಾಕ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ಇಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ಬೋದು. ಓಕೆ, ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.